ಗಲೀಜು, ದುರ್ವಾಸನೆ ಎಲ್ಲಂದ್ರೆ ಅಲ್ಲಿ ಜಿರಳೆಗಳು, ಇಲಿಗಳು, ಹೆಗ್ಗಣಗಳು ಓಡಾಡುವಂತಹ ಜಾಗ ಇದು. ಇದನ್ನ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಐ5 ಬೇಕರಿ ತರ ಕಾಣಿಸುತ್ತೆ. ಮಕ್ಕಳು ಇದನ್ನ ನೋಡಿದ ತಕ್ಷಣ ಫಿದಾ ಆಗೋಗ್ಬಿಡ್ತಾರೆ. ಆದ್ರೆ ನೀವೇನಾದ್ರೂ ಈ ಬೇಕರಿ ಒಳಗೆ ಹೋಗಿ ಅವರು ತಯಾರಿಸುವಂತಹ ತಿಂಡಿ ತಿನಿಸುಗಳನ್ನ ತಿಂದ್ರಿ ಅಂದ್ಕೊಳ್ಳಿ, ನಾಳೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ವೇ ಇಲ್ಲ. ಎಸ್, ಮಕ್ಕಳಿಗೆ ಬೇಕಾಗಿರುವಂತಹ ತಿಂಡಿ ತಿನಿಸುಗಳು ಸಿಗೋದು ಬೇಕರಿಗಳಲ್ಲಿ. ಐ5 ಬೇಕರಿ ಅಂತ ಒಳಗೆ ಹೋದ್ರೆ ಅಲ್ಲಿ ಹೋಗಿ ಚಾಕ್ಲೇಟ್, ಕೇಕ್, ಪಾಪ್ಸ್ ಇತ್ಯಾದಿ ಇತ್ಯಾದಿ ಆಹಾರವನ್ನ ಸೇವನೆ ಮಾಡಿದ್ರೆ ನಾಳೆ ನಿಮ್ಮ ಮಕ್ಕಳಿಗೆ ವಾಂತಿ ಭೇದಿ ಬರೋದ್ರಲ್ಲಿ ಅನುಮಾನವೇ ಇಲ್ಲ ಕಣ್ರಿ. ಎಸ್, ಈಗಾಗಲೇ ಈ ಹಿಂದೆ ನಾವು ಮಯೂರ ಬೇಕರಿಯಲ್ಲಿ ಆಗ್ತಾ ಇರುವಂತಹ ಅವ್ಯವಹಾರ ಅಂದ್ರೆ ಅಲ್ಲಿ ಕೊಳಕು ಜಾಗದಲ್ಲೇ ಅದೇ ಕೈಯಲ್ಲೇ ಅಂದ್ರೆ ಹ್ಯಾಂಡ್ ಗ್ಲೌಸ್ ಅನ್ನ ಧರಿಸದೆ ಆಹಾರವನ್ನ ತಯಾರು ಮಾಡ್ತಾ ಇದ್ದಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆನೆ ಸುದ್ದಿ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ನೀವು ನೋಡ್ತಾ ಇದ್ದೀರಾ ಮಯೂರ ಬೇಕರಿಯ ಈ ಕಿಚನ್ ನಲ್ಲಿ ತಯಾರಾಗೋ ಫುಡ್ ಹೇಗಿದೆ ಅಂದ್ರೆ ಮೇಲೆ ಬೆಳಕು ಒಳಗೆ ಉಳುಪು ಅನ್ನೋ ಪರಿಸ್ಥಿತಿ ಉಲ್ಬಣ ಆಗೋಗ್ಬಿಟ್ಟಿದೆ. ಮಕ್ಕಳಿಗೆ ಇಷ್ಟ ಆಗುವಂತಹ ಕೇಕ್ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು, ಪಪ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ತಯಾರಾಗುತ್ತೆ. ಆದ್ರೆ ಯಾವುದೇ ರೀತಿಯಾದಂತಹ ಹೈಜಿನಿಕ್ ಅನ್ನೋದು ಇಲ್ಲವೇ ಇಲ್ಲ. ಹ್ಯಾಂಡ್ ಗ್ಲೌಸ್ ಗಳನ್ನ ಹಾಕುವುದೇ ಇಲ್ಲ. ತುಂಬಾ ಕೊಳಕಾಗಿ ಆಹಾರವನ್ನ ತಯಾರು ಮಾಡಲಾಗ್ತಾ ಇದೆ. ಇದನ್ನ ತಿಂದ್ರೆ ಏನಾಗ್ಬೇಡ ನೀವೇ ಹೇಳಿ. ಮೊನ್ನೆ ಈ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಆರೋಗ್ಯ ಇಲಾಖಾ ಅಧಿಕಾರಿಗಳು ಆಗಮಿಸಿದ್ರು ಮಯೂರ ಬೇಕರಿಗೆ. ಆಗಮಿಸಿ 10,000 ದಂಡ ಕೂಡ ಹಾಕಿದ್ದು ಪ್ರತಿಯೊಂದು ಐಟಂನ ಸ್ಯಾಂಪಲ್ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳುವುದಾಗಿ ಆರೋಗ್ಯ ಅಧಿಕಾರಿಗಳು ತಿಳಿಸಿರುವಂತದ್ದು. ಅಷ್ಟೇ ಅಲ್ಲದೆ ಆರೋಗ್ಯ ಅಧಿಕಾರಿಗಳು ಟೈಮ್9 ನ್ಯೂಸ್ಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಟೈಮ್9 ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ಗೆ ಜಯ ಕೂಡ ಸಿಕ್ಕಿದೆ. ಅಲ್ಲಿರುವಂತಹ ಗ್ರಾಮಸ್ಥರು, ಸ್ಥಳೀಯರು ಎಲ್ಲರೂ ಕೂಡ ಟೈಮ್9 ನ್ಯೂಸ್ಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಇದು ಮಯೂರ ಬೇಕರಿಯ ಕಥೆಯಾದ್ರೆ ಇನ್ನೊಂದು ಬೇಕರಿಯ ಪರಿಸ್ಥಿತಿ ತಿಳಿಸಲೇಬೇಕಾಗುತ್ತೆ. ಹೌದು ವೀಕ್ಷಕರೇ, ಟೀ ಬೇಗೂರಲ್ಲೂ ಕೂಡ ಕೆಮಿಕಲ್ ಅನ್ನ ಸರ್ಕಾರ ಬ್ಯಾನ್ ಮಾಡಿದ್ರು, ಇನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಹೈಜಿನಿಕ್ ಅನ್ನೋದು ಇಲ್ವೇ ಇಲ್ಲ. ಯಾರು ಹೋಗಿ ಏನ್ ಹೇಳಿದ್ರು ಕೂಡ ಕ್ಯಾರೆ ಅನ್ನೋದಿಲ್ಲ. ಅಲ್ಲಿ ಹೆಗ್ಗಣ, ಜಿರಳೆ ಎಲ್ಲವೂ ಕೂಡ ಗೂಡು ಕಟ್ಟಿದೆ. ಹಾಗಾದ್ರೆ ಅಲ್ಲಿನ ಪರಿಸ್ಥಿತಿ ಏನು, ಅಲ್ಲಿ ಹೇಗಿದೆ ವಾತಾವರಣ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ.